ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೇಮ್ ಟಾಕ್ಸ್. ಸೊ ಇವತ್ತು ಎಲ್ಲಿ ಬಂದಿದ್ದಾರೆ, ಈಸ್ಟರ್ ಸ್ಕೂಲಲ್ಲಿ ಟೇಬಲ್ ಟೆನ್ನಿಸ್ ಗೇಮ್ನ ಅವ್ರ ಕೋಚ್ನ ಮೀಟ್ ಮಾಡಕ್ಕೆ ಬಂದಿದ್ವಿ. ಸೊ ಅವ್ರ ಬಗ್ಗೆ ಹಿಸ್ಟ್ರಿ ಕೇಳೋಣ, ಅದು ಅವ್ರ ಕ್ಲಾಸ್ ಬಗ್ಗೆ ಕೇಳಕ್ಕೆ ಬಂದಿದ್ವಿ. ಸರ್, ನನ್ನ ಹೆಸರು ಪ್ರವೀಣ್ ಕೃಷ್ಣ. ನಾನು ಮೂಲತಃ ಆ್ಯಕ್ಚುಲಿ ಐ ಬಿಲಾಂಗ್ ಟು ನಾರ್ತ್ ಕರ್ನಾಟಕ. ನನ್ನ ಊರು ಬಂದು ಗೋಕಾಕ್ ಅಂದರೆ ಬೆಳಗಾಂ ಡಿಸ್ಟ್ರಿಕ್ಸಲ್ಲಿ ಒಂದು ತಾಲೂಕು ಪ್ಲೇಸಲ್ಲಿ ಗೋಕಾಕ್. ಅಲ್ಲಿ ಟೇಬಲ್ ಟೆನ್ನಿಸಿನ ಇಂದ ಬಂದಿನೋ ಒಂಥರ ಪ್ಯಾಷನು. ಅದು ಗೌರ್ಮೆಂಟ್ ಕನ್ನಡದಲ್ಲಿ ಕನ್ನಡ ಸ್ಕೂಲಲ್ಲಿ ಓದಿದ್ದು. ಸ್ಕೂಲಲ್ಲಿ ಟೇಬಲ್ ಟೆನ್ನಿಸ್ ಟೇಬಲ್ ಇತ್ತು, ಏನೋ ಟೆಂಪ್ಟೇಷನ್ ಆಗಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಟೇಬಲ್ ಟೆನ್ನಿಸ್ ಆಡೋರು ಅಂದರೆ ಗೋಕಾಕಲ್ಲಿ ಇಲ್ಲವೇ ಇಲ್ಲ. ಇಟ್ಸ್ ನೋ ಒಂಥರ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಒಂದು ಟೇಬಲ್ ಇರೋದು, ಸ್ಕೂಲಲ್ಲಿ ಬಂತಿರೋದು. ಹಂತದಲ್ಲಿ ನಾನು ಆಡ್ಬಿಟ್ಟು ಯಾವಾಗಲೂ ನಾನು ಕಲಿಯೋಕ್ಕೆ ಧಾರವಾಡ ಅಥವಾ ಬೆಳಗಾಂಗೆಲ್ಲ ಬಂದ್ಬಿಟ್ಟು, ಬೆಳಗಾಮು ಧಾರವಾಡ ದೇ ಆರ್ ಆಲ್ ಡಿಸ್ಟ್ರಿಕ್ಟ್ ಪ್ಲೇಸಸ್. ಸೊ ನನಗೆ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಟೇಬಲ್ ಟೆನ್ನಿಸ್ ತುಂಬ ಚೆನ್ನಾಗಿತ್ತು, ಬೆಳಗಾಮಲ್ಲಿ ಚೆನ್ನಾಗಿತ್ತು. ಆಮೇಲೆ ಧಾರವಾಡದಲ್ಲೂ ಸೂಪರ್. ಧಾರವಾಡದಲ್ಲಿ ಕಾಸ್ಮಿಸ್ ಕ್ಲಬ್ ಅಂತ ಒಂದಿದೆ. ಕಾಸ್ಮಿಸ್ ಕ್ಲಬ್ಬಲ್ಲಿ ಅದು ಇವಾಗ 120 ವರ್ಷ ಹಳೆ ಕ್ಲಾಸ್ ಪ್ಲೇಯರ್ಸ್. ಇವಾಗಿನ ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಕರೆಂಟ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಇವುಗಳೆಲ್ಲ ಧಾರವಾಡ ಓರಿಜಿನ್ ಮೆಂಬರ್. ಉದಾಹರಣೆಗೆ ಜಾಯಿಂಟ್ ಸೆಕ್ರೆಟರಿ ಬಂದು ರವಿಕುಮಾರ್ ನಾಯ್ಕ್ ಅಂತ, ರವಿಕುಮಾರ್ ನಾಯ್ಕ್, ತಾಯಿರ್ ಸಂತಿ, ಇವರೆಲ್ಲ ನನ್ನ ಬ್ಯಾಚ್ಮೇಟ್ಸು, ನನ್ನ ಕ್ಲಾಸ್ಮೇಟ್ಸು. ಒಟ್ಟಿಗೆ ನಾವು ಧಾರವಾಡ ಯೂನಿವರ್ಸಿಟಿ ರಿಪ್ರೆಸೆಂಟ್ ಮಾಡಿ ಆಡಿದ್ರು. ಅವರೆಲ್ಲ ಇವಾಗ ಬಂದ್ಬಿಟ್ಟು ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ. ಇದು ಸೆಕ್ರೆಟರಿ ಅಂತ ಉಪಾಧ್ಯಾಯ ಇದ್ರು, ಇವಾಗ ಮಂಜುನಾಥ್ ಅಂತ ಬಂದಿದ್ದಾರೆ. ಟಿ.ಜಿ. ಉಪಾಧ್ಯಾಯ ಅಂದರೆ ಅವರು ಈಸ್ ಮೋಸ್ಟ್ ಸೀನಿಯರ್ ಮೋಸ್ಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್, ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಸೀನಿಯರ್ ಮೋಸ್ಟ್. ತುಂಬ ಒಳ್ಳೆ ಪರ್ಸನ್, ತುಂಬ ಇಂಪ್ರೂವ್ಮೆಂಟು. ಅದರಿಂದ ತುಂಬ ಇಂಪ್ರೂವ್ಮೆಂಟ್. ಇವಾಗಿನ ಜನ್ರೇಷನಲ್ಲಿ ಇವರು ನನ್ನ ಫ್ರೆಂಡ್ಸ್ ಬಂದು ರವಿ ನಾಯ್ಕ್, ಆಮೇಲೆ ತಾಯಿರ್ ಸಂತಿ, ಪಂಕಜ್ ಕಟ್ಟಿ, ಇವರೆಲ್ಲ ಈಗ ನ್ಯೂ ಜನ್ರೇಷನ್ ಬಂದಿದ್ದು ಟೇಬಲ್ ಟೆನ್ನಿಸ್ ಇಸ್ ಗಾನ್ ಟು ನೆಕ್ಸ್ಟ್ ಲೆವೆಲ್ ಫ್ರಮ್ ಕರ್ನಾಟಕ. ಸೊ ಕರ್ನಾಟಕ ಅಸೋಸಿಯೇಷನ್ ಎಲ್ಲಿದೆ ಸರ್? ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಅಂತ ಬಂದ್ಬಿಟ್ರೆ ಕಂಠೀರವ ಸ್ಟೇಡಿಯಂ ಇದೆ ಸರ್. ಕಂಠೀರವ ಸ್ಟೇಡಿಯಂದಲ್ಲಿ ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಆಫೀಸ್ ಇದೆ. ಆಮೇಲೆ ಕಂಠೀರವ ಸ್ಟೇಡಿಯಂದಲ್ಲಿ ಕಬ್ಬನ್ ಪಾರ್ಕ್ ಗೇಟು ಈ ಕಡೆ ಇದೆ, ಆ ಕಡೆ ಕಾರ್ಪೊರೇಷನ್ ಗೇಟ್ ಇದೆಯಲ್ಲ, ಆ ಕಾರ್ಪೊರೇಷನ್ ಗೇಟ್ ಹತ್ರ ನಿಮಗೆ ಲೆಫ್ಟ್ ಸೈಡ್ಗೆ ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಟೇಬಲ್ ಟೆನ್ನಿಸ್ ಹಾಲ್ ಇದೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಾಕ್ಟೀಸ್. ನಮ್ಮ ಕರ್ನಾಟಕ ಟೇಬಲ್ ಟೆನ್ನಿಸ್ ಪ್ಲೇಯರ್ಸ್ಗೆ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಯಾರಾದರೂ ಬಂದು ಆಡ್ಬೋದು ಅಂತಲ್ಲಿ ಅದು ಮಾಡಿದ್ದಾರೆ. ಅಲ್ಲಿ ಪ್ರಾಕ್ಟೀಸು ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಬಂದ್ಬಿಟ್ಟು ಕಂಠೀರವ ಸ್ಟೇಡಿಯಂದಲ್ಲಿ. ನಮ್ಮ ಹುಡುಗರು ಏನು ಸರ್ ಯೂಸ್ ಆಗುತ್ತೆ ಟೇಬಲ್ ಟೆನ್ನಿಸ್ ಲರ್ನ್ ಮಾಡ್ತಾರೆ, ಏನೆಲ್ಲ ಬೆನಿಫಿಟ್ಸ್? ನೋಡಿ ಕಿರಣ್, ಟೇಬಲ್ ಟೆನ್ನಿಸು ಇವಾಗ ಹೆಂಗಿದೆ ಅಂದರೆ, ಟೇಬಲ್ ಟೆನ್ನಿಸ್ ಹೈಯೆಸ್ಟ್ ಮ್ಯಾಕ್ಸಿಮಮ್ ಜಗತ್ತಲ್ಲಿ ಆಡೋ ಗೇಮ್ ಅಂದರೆ ಟೇಬಲ್ ಟೆನ್ನಿಸಿಗ. ಯಾಕಂದರೆ ಟೇಬಲ್ ಟೆನ್ನಿಸ್ಗೆ ಜಾಗ ಬೇಕಾಗಿಲ್ಲ. ನಿಮಗೆ 20-30 ಜಾಗ ಇದ್ದರೆ ಸಾಕು, ಮನೇಲಿ ಹಾಕೋಬೋದು. 20-30 ಜಾಗ ಇದ್ರೂ ಆಫೀಸಲ್ಲಿ ಹಾಕೋಬೋದು. 20-30 ನಿಮ್ಮ ರೂಮ್ ಇದ್ದರೆ ಸ್ಕೂಲಲ್ಲಿ ಹಾಕೋಬೋದು. 20-30 ಜಾಗ ಎಲ್ಲಿ ಸಿಕ್ಕರೂ ಸಾಕು. ಮನೇಲಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ರೋಬೋಟ್ ಒಂದು ಮಷಿನ್ ತೊಗೊಂಡ್ಬಿಟ್ಟು ಒಂದು ಬಾಲ್ಸ್, ಒಂದು 100-200 ಬಾಲ್ಸ್ ತೊಗೊಂಡ್ಬಿಟ್ಟು ಒಂದು ಟೇಬಲ್ ಇಷ್ಟು ಜಾಗ, ಒಂದು 20x30 ಅಥವಾ 10x10, 10-15 ಜಾಗ ಇದ್ರೂ ಒಂದು ಟೇಬಲ್ನ ಕಂಪ್ಲೀಟ್ ಮಾಡ್ಬೋದು. ದೇರ್ ಆರ್ 2 ಟೈಪ್ಸ್ ಆಫ್ ಟೇಬಲ್ಸ್, ಒಂದು ಮಿನಿ ಟೇಬಲ್, ಒಂದು ಪ್ರೊಫೆಷನಲ್ ಟೇಬಲ್ ಅಂತ. ಮಿನಿ ಟೇಬಲ್ ಅಂದರೆ ಚಿಕ್ಕ ಪುಟಾಣಿಗಳಿಗೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ದ ಸೈಜ್ ಆಫ್ ದ ಟೇಬಲ್ ಇಸ್ ವೆರಿ ಲೆಸ್. ಸೊ ಅವನ್ನ ಹಾಕೋಬೋದು. ಹಿಂಗಾಗಿ ಎವ್ರಿವೇರ್ ಟೇಬಲ್ ಟೆನ್ನಿಸ್ ಈಸ್ ಅ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ಲಿ ಪ್ಲೇಡ್ ಗೇಮ್ ಇನ್ ವರ್ಲ್ಡ್. ಮತ್ತು ಟೇಬಲ್ ಟೆನ್ನಿಸ್ ಅಂದರೆ, ನೀವು ಟೇಬಲ್ ಟೆನ್ನಿಸ್ದ ಹೆಲ್ತ್ ಬೆನಿಫಿಟ್ ಎಷ್ಟಿದೆ ಅಂದರೆ, ನೀವು ಏನು ಮಾಡಬೇಡಿ ಕಿರಣ್, ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ದ ಬೆನಿಫಿಟ್ ಆಫ್ ಪ್ಲೇಯಿಂಗ್ ಟೇಬಲ್ ಟೆನ್ನಿಸ್, ಹೆಲ್ತ್ ಬೆನಿಫಿಟ್ ಆಫ್ ಪ್ಲೇಯಿಂಗ್ ಟೇಬಲ್ ಟೆನ್ನಿಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಟ್ ಈಸ್ ಅಮೇಝಿಂಗ್ ಬೆನಿಫಿಟ್ ತೋರಿಸ್ತದೆ. ಐ ಸೈಟ್ ಕೋಆರ್ಡಿನೇಷನು, ಐ ಪವರ್ ಇರುತ್ತೆ ನಮ್ಮ ಕಣ್ಣಿಗೆ, ಅದು ಕಮ್ಮಿ ಆಗುತ್ತೆ. ಕ್ವಿಕ್ ಡಿಸಿಷನ್ನು, ಆಮೇಲೆ ಅಲರ್ಟ್ನೆಸ್ಸು. ಕರ್ನಾಟಕ, ಆಮೇಲೆ ಇದು ತಮಿಳುನಾಡು, ಆಂಧ್ರ ಪ್ರದೇಶದವರು, ಆಮೇಲೆ ದಿಲ್ಲಿ ಅವ್ರದ್ದೆಲ್ಲ ಹಾಕಿದ್ದೀನಿ ನಾನು. ಸೊ ಇಲ್ಲಿ ಇದು ಬಂದ್ಬಿಟ್ಟು ಉಷಾ ಸುಂದರ್ ರಾಜ್ ಅಂತ. ಇವರು ಕರ್ನಾಟಕದ ಪ್ಲೇಯರು. ಕರ್ನಾಟಕದಲ್ಲಿ ಫಸ್ಟ್ ವುಮೆನ್ಸ್ ನ್ಯಾಷನಲ್ ಚಾಂಪಿಯನ್ ಅಂದರೆ ಇವರೇ. ಫಸ್ಟು 1970, ಗೊತ್ತಿಲ್ಲ ಅದು ಯಾವ ವರ್ಷ ಅಂತ, ಬಟ್ ಇವ್ರನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಸ್ ದ ಫಸ್ಟ್ ವಿಮೆನ್ ಪ್ಲೇಯರ್ ಫ್ರಮ್ ಕರ್ನಾಟಕ ಹೂ ಇಸ್ ಬಿಕಮ್ ನ್ಯಾಷನಲ್ ಚಾಂಪಿಯನ್ ಇನ್ ವುಮೆನ್ಸ್ ಕ್ಯಾಟಗರಿ. ಇವರಂತೂ ಈಸ್ ಅ ಲೆಜೆಂಡರಿ. ವೇಣುಗೋಪಾಲ್ ಚಂದ್ರಶೇಖರ್ ಅಂತ ತಮಿಳುನಾಡು ಪ್ಲೇಯರು. ಇವರು ಗಾಡ್ ಆಫ್ ಟೇಬಲ್ ಟೆನ್ನಿಸ್ ಇದ್ವಲ್ಲ ಇಂಡಿಯಾದಲ್ಲಿ, ಆ ಥರ ಆ ಲೆವೆಲಲ್ಲಿ ಪ್ಲೇಯರ್, ಸೂಪರ್ ಪ್ಲೇಯರ್. ಇವ್ರಿಗೆ ಒಂದು ದೊಡ್ಡ ಇದು ಟ್ರಾಜಿಡಿ ಅಂದರೆ, ಅವ್ರಿಗೆ ಮೆಡಿಕಲ್ಗೆ ಏನೋ ನೀ ಆಪ್ರೇಷನ್ಗೋ ಏನೋ ಮಾಡಿಬಿಟ್ಟು ಅನಸ್ತೇಷಿಯಾ ಕೊಟ್ಟರು. ಅದರಿಂದ ಬ್ರೈನ್ಗಾಗಿ ಏನೋ ಆಗಿ ಪ್ರಾಬ್ಲಮ್ ಆಗಿ ಅವರು ಈ ಕುಡ್ ನಾಟ್ ಕಂಟಿನ್ಯೂ ಗೇಮ್. ದೊಡ್ಡ ಕೇಸು, ಕೋರ್ಟ್ ಕೇಸಲ್ಲಿ ಆಗಿ ತಮಿಳ್ನಾಡಲ್ಲಿ ಇದು ಬಿಕಮ್ ವೆರಿ ಬಿಗ್ ಇದು ಇಶ್ಯೂ. ಸೂಪರ್ ಪ್ಲೇಯರ್ ಪಾಪ ತಿರ್ಕೊಂಡ್ರು. ಈಗ ಕೊರೋನಾ ಟೈಮ್ನಲ್ಲಿ, ಕೊರೋನಾಗಿನ ಮೊದಲು ಅವ್ರು ತಿರ್ಕೊಂಡ್ರು. ಇವ್ರು ಬಂದ್ಬಿಟ್ಟು ಸಿ ಆರ್
ಸಿ ಆರ್ ರಮೇಶ್ ಬಾಬು ಅವ್ರ ಬಗ್ಗೆ ಹೇಳೋಕ್ಕೆ ಕರ್ನಾಟಕದವರು ಸಿ ಆರ್ ರಮೇಶ್ ಬಾಬು ಲೆಜೆಂಡ್ರಿ ಟೇಬಲ್ ಟೆನ್ನಿಸ್ ಪ್ಲೇಯರ್. ಅವರಂತ ಆರ್ಟಿಸ್ಟಿಕ್ ಪ್ಲೇಯರು. ಇವರು ನ್ಯಾಷನಲ್ ಚಾಂಪಿಯನು. ಇವಾಗ ರಿಟೈರ್ಡ್ ಇವಾಗಿಲ್ಲ, ಇವಾಗ ಏನಿಲ್ಲ ಅಂದರೆ ಕೆಲಸ ಜಾಬ್ ಬ್ಯಾಂಕಲ್ಲಿ ಇದ್ರು ರಿಟೈರ್ಡ್ ಆಗಿದ್ದಾರೆ. ಈಸ್ ಜಸ್ಟ್ ರಿಲ್ಯಾಕ್ಸಿಂಗ್ ರಿಟೈರ್ಡ್ ಲೈಫ್. ಇವಾಗ ಏನು ಅಷ್ಟು ಆ್ಯಕ್ಟಿವ್ ಆಗಿ ಟೇಬಲ್ ಟೆನ್ನಿಸ್ ಆ್ಯಕ್ಟಿವ್ ಇಲ್ಲ. ಇವರು ಬೋನಾ ಥಾಮಸ್, ಇವರು ಕರ್ನಾಟಕದ ಬಟ್ ಮೂಲ ಫ್ರಮ್ ಕೇರಳ ಆ್ಯಕ್ಚುಲಿ. ಈಸ್ ವಂಡರ್ಫುಲ್ ಪ್ಲೇಯರ್, ಫ್ಯಾಂಟಾಸ್ಟಿಕ್. ನನ್ನ ಮಗಳು ಅದಿತಿ ಆ್ಯಂಡ್ ಅರ್ಚನಾ ಕಾಮತ್ ನಾನೇನು ಪ್ರೊಡ್ಯೂಸ್ ಮಾಡಿದ ಪ್ಲೇಯರ್ ಇದ್ದಾರೆ. ಒಲಿಂಪಿಕ್ ಪ್ಲೇಯರು. ಆಮೇಲೆ ಇನ್ನೊಂದು ನನ್ನ ಮಗಳು ಅದಿತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರು. ಇವರು ರೈಲ್ವೇಸಲ್ಲಿ ಆಫೀಸರ್ ಇದ್ದಾರೆ. ಇನ್ನು ನೆಕ್ಸ್ಟು ಬೈ 6 months or 1 year ಈಸ್ ಗೋಯಿಂಗ್ ಟು ರಿಟೈರ್. ಓಕೆ, ಮೈ ಕ್ಲೋಸ್ ಫ್ರೆಂಡ್ ತುಂಬ ಕ್ಲೋಸ್ ಫ್ರೆಂಡ್. ಗುಣ ಅಂದರೆ ಅದು ಜೋಶಿ ಅಂತಾನೆ, ಅಂದರೆ ಸಿಂಗ್ಯುಲರ್ಲಿ ಸ್ಪೀಕ್. ಬಟ್ ಅವನು ರೈಲ್ವೇಸಲ್ಲಿ ದೇ ಹ್ಯಾವ್ ರೈಲ್ವೆ ಕ್ಲಬ್. ಪ್ರೊಫೆಷನಲ್ ಆಗಿ ರೈಲ್ವೆ ಸ್ಪೋರ್ಟ್ಸ್ ಕೂಡ ಮಾಡೋದಲ್ಲ ಅವ್ರು ಕೂಡ ನನ್ನ ಮಗಳು ಆಮೇಲೆ ಅರ್ಚನಾ ಕಾಮತ್ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನೇ ಕೂಡ when he was India number 2 or 1 we used to practice. He used to call me for practice. ಅಂತೇಳಿ ಇಲ್ಲಿ ಬಂದು ಬೆಂಗಳೂರಲ್ಲಿ ಚೆನ್ನಾಗಿ ಅವಾಗ ಹೆವಿ ಆಡ್ತಿದ್ದು ನಾನೇ. ಎಲ್ಲ ಇದ್ರು ಚೆನ್ನಾಗಿ, ಬಟ್ ಅವ್ರಿಗೆ ಯಾಕೋ ಗೊತ್ತಿಲ್ಲ. ಐ ವಾಸ್ ವೆರಿ ಕಂಫರ್ಟಬಲ್ ವಿತ್ ಟೋನ್. ನಾನು ಇವಳು ಒಂದೇ ಏಜಲ್ಲಿ ಶಿ ವಾಸ್ ಇಂಡಿಯಾ ನಂಬರ್ 2 ನ್ಯಾಷನಲ್ ಪ್ಲೇಯರ್. ಇವಾಗ ನಾವು ವರ್ಕಿಂಗ್ ಇಸ್ ಎ ಜೈನ್ ಹೆರಿಟೇಜ್ ಜೈನ್ ಗ್ರೂಪ್ ಇದೆಯಲ್ಲ, ಅದಕ್ಕೆ ಹೆಡ್ ಸ್ಪೋರ್ಟ್ಸ್ ಹೆಡ್ ಎಜುಕೇಷನ್ ಎಲ್ಲ ಹೆಡ್ ಆಗಿ ನಾವು ವರ್ಕಿಂಗ್ ಅಲ್ಲಿದ್ದಾರೆ. ತಮಿಳ್ನಾಡು. ಓಕೆ, ಅವ್ನು 10 times ನ್ಯಾಷನಲ್ ಚಾಂಪಿಯನ್. ಪ್ರೆಸೆಂಟ್ ಒಲಿಂಪಿಕ್ಸ್ಗೆ ಆಡ್ತಾ ಇದ್ದಾನೆ. ಕಾಮನ್ವೆಲ್ತ್ ಆಡಿದ, ಎಷ್ಟು ಒಲಿಂಪಿಕ್ಸ್ ಹೈಯೆಸ್ಟ್ ಒಲಿಂಪಿಕ್ ಆಡಿದ್ದಾನೆ. ಇವಾಗ ಇವನು ಇಂಡಿಯನ್ ಫ್ಲಾಗ್ ಇರುತ್ತಲ್ಲ ಒಲಿಂಪಿಕ್ಸ್ ಅಲ್ಲಿ, ಇಂಡಿಯಾ ಫ್ಲಾಗ್ ಮಾರ್ಚ್ಗೆ, ಅದಕ್ಕೆ ಇವನಿಗೆ ಕೊಟ್ಟಿದ್ರು ಇಂಡಿಯಾ ಫ್ಲಾಗನ್ನ. ಫುಲ್ ಇಂಡಿಯನ್ ಕಾಂಟಿಂಜೆಂಟ್ ಟೀಮ್ ತಗೊಂಡು ಫಸ್ಟ್ ಒಬ್ರು ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, ಅದರಲ್ಲಿ ಈ ಗಾಟ್ ದಿ ಅಪರ್ಚುನಿಟಿ ಟೇಬಲ್ ಟೆನ್ನಿಸ್ ವಿಕ್ಟ್ರಿ. ಡೆಲ್ಲಿ ಮನಿಗೆ ಪಾತ್ರ ಇವರು ಟಾಪ್ 10 ಇದ್ದಾಳೆ ವರ್ಲ್ಡ್. ಓಕೆ ಓಕೆ, ನ್ಯಾಷನಲ್ ಚಾಂಪಿಯನ್, ನ್ಯಾಷನಲ್ ಟೀಮಲ್ಲಿ ಇದ್ದಾಳೆ. ಬಟ್ ವೆರಿ ಗುಡ್ ಪ್ಲೇಯರ್. ಮನಿಕಾ ಬರ್ಬೇಕು. ಇವಳು ಅದಿತಿ, ಇವಳು ನನ್ನ ಮಗಳು, ನನ್ನ ಅಂಡ್ರನೇ ಆಡಿದ್ದಾಳೆ. UKG ಇಂದಲೇ ನನ್ನ ಅಂಡ್ರ ಆಡಿದ್ರು. ಅವಳು ವೆನ್ ಸಿ ವಾಸ್ ಇನ್ 4th standard, ಅಂದರೆ 8 years ಇದ್ದಾಗಲೇ ಕರ್ನಾಟಕ ರಿಪ್ರೆಸೆಂಟ್ ಮಾಡಿದ್ರು. 14 years ಇಂದ ಕರ್ನಾಟಕ ರಿಪ್ರೆಸೆಂಟ್, ಅಂದರೆ ಅಂಡರ್ 8 ಇದ್ದಾಗಲೇ ಅಂಡರ್ 10 or 12 13 15 17 19. When she was 19 she represented India. She was number 5 in India. So now she is studying in Jain College, Jain University, final year BA Arts ಮಾಡ್ತಾ ಇದ್ದಾರೆ, ಸೈಕಾಲಜಿ. ಬ್ಯಾಡ್ಮಿಂಟನ್ ಬಗ್ಗೆ ಯಾವುದು ಪ್ರೆಸೆಂಟ್ ಟೇಬಲ್ ಟೆನ್ನಿಸ್ ಇವಾಗ ಎಕ್ಸಾಮ್ ಸಲಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಯೂನಿವರ್ಸಿಟಿ ಎಲ್ಲ ಆಡ್ತಾರೆ, ಯೂನಿವರ್ಸಿಟಿ ಮೆಡಲ್ ಮಾಡಿದ್ರು. ಖೇಲೋ ಇಂಡಿಯಾ, ಸಿ ಇಸ್ ದ ಫಸ್ಟ್ ಗರ್ಲ್ ಫ್ರಮ್ ಕರ್ನಾಟಕ ಟು ಪ್ಲೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ಮೊನ್ನೆ ಇಲ್ಲ, ಈಗ ಆಗಿದ್ದಲ್ಲ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಅರೌಂಡ್ 5-6 years ಬ್ಯಾಕ್ ಪುಣಾದಲ್ಲಿ ಸ್ಟಾರ್ಟ್ ಆಯಿತು, ಮೋದಿ ಗೌರ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋದು. ಸೊ ಆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಪುಣಾದಲ್ಲಿ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಿಂದ. ನನ್ನ ಮಗಳಿಗೆ ಬಂತು ದಿಲ್ಲಿಂದ. ಸಿ ಇವಳು ಅರ್ಚನಾ ಕಾಮತ್, ಇವರು ಸೀಸ್ ಕರ್ನಾಟಕದಲ್ಲಿದ್ದಾಗ ಒಂದೇ ಟೂರ್ನಮೆಂಟಲ್ಲಿ ಅವಳು ಅಂಡರ್ 13, ಅಂಡರ್ 15, ಅಂಡರ್ 17, ಅಂಡರ್ 19 ವಿಮೆನ್ಸ್ ಎಲ್ಲ ಗೆದ್ದರು. ಸಿ ಇಸ್ ನ್ಯಾಷನಲ್ ಚಾಂಪಿಯನ್, ಸಬ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್, ಜೂನಿಯರ್ ನ್ಯಾಷನಲ್ ಚಾಂಪಿಯನ್, ಯೂತ್ ನ್ಯಾಷನಲ್ ಚಾಂಪಿಯನ್, ವಿಮೆನ್ ನ್ಯಾಷನಲ್ ಚಾಂಪಿಯನ್. ಈಗ ನೆಕ್ಸ್ಟ್ ಇವಳು ಇಂಡಿಯಾ ಟೀಮಲ್ಲಿ ನಂಬರ್ 2 ನಂಬರ್ 3 ಇದ್ದು ಸಿ ಇಸ್ ಗೋಯಿಂಗ್ ಟು ಒಲಿಂಪಿಕ್ಸ್. ಫ್ರಾನ್ಸಲ್ಲಿ ಒಲಿಂಪಿಕ್ಸ್ 2024 ಸೀಸ್ ಇನ್ ಇಂಡಿಯಾ. ಕಡೆಗೆ ನಾನು ಮೈಸೂರಲ್ಲಿ ಒಳ್ಳೆ ಪ್ಲೇಯರ್ನ ಅಪ್ಸೆಟ್ ಮಾಡಿದೆ, ಸತೀಶ್ ಅಂತ, ಸ್ಟೇಟ್ ಟಾಪ್ 4 ಇದ್ದ. ಅಪ್ಸೆಟ್ ಮಾಡಿ ಕಂಟಿನ್ಯೂಸ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಲ್ಲಿಂದ ಅಪ್ಸೆಟ್ ಮಾಡಿದ ತಕ್ಷಣ ನನಗೆ ಪೋಸ್ಟ್ ಆಫೀಸಲ್ಲಿ ಜಾಬ್ ಕೊಟ್ಟರು, ಮೋಸ್ಟ್ ಪ್ರಾಮಿಸಿಂಗ್ ಪ್ಲೇಯರ್ ಅಂತ. ಅವಾಗೇನೋ ಆ ಥರ ಇತ್ತು. ಇವಾಗ ಟಫ್ ಇದೆ, ಜಾಬ್ ಸಿಗೋದೇ ತುಂಬ ಟಫ್ ಇದೆ. ಸೊ ಪೋಸ್ಟಲ್ಲಿ ಆಡಿದೆ. 94ಗೆ PNTಗೆ ಆಡಿದೆ. PNTನಲ್ಲಿ 4 years ಇದ್ದು ಅಲ್ಲಿ ಸಿಲ್ವರ್ ಮೆಡಲ್, ಆಲ್ ಇಂಡಿಯಾ ಪೋಸ್ಟಲ್ಲಿ ಸಿಲ್ವರ್ ಮೆಡಲು, ಆಮೇಲೆ ಟೀಮ್ ಇವೆಂಟ್ಸಲ್ಲಿ ಬ್ರಾಂಜ್ ಮೆಡಲ್ ಎಲ್ಲ ಮಾಡಿ, ಆಮೇಲೆ ಸಬ್ಸಿಕ್ವೆಂಟ್ಲಿ ನನ್ನ ಫ್ರೆಂಡ್ಸ್ ಎಲ್ಲ AG's ಆಫೀಸ್, ಅಕೌಂಟೆಂಟ್ ಜನರಲ್ ಆಫೀಸ್ ಅಂತ ಇದ್ರಲ್ಲ, ನನಗೆ ಅವಾಗಲೇ ಬೇರೆ ಡಿಪಾರ್ಟ್ಮೆಂಟಿಗೆ ಜಾಯಿನ್ ಮಾಡಬೇಕು. ಅವ್ರು ಟೀಮ್ ಇರೋ ಪ್ಲೇಯರ್ಸ್, ನನಗೆ ಪೋಸ್ಟಲ್ಲಿ ಟೀಮ್ ಇರ್ತಿದ್ದಿಲ್ಲ. ಸೊ ಹಿಂಗಾಗಿ ನಮ್ಮ AG's ಆಫೀಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಟೀಮ್ ಇತ್ತು. ಐ ವಾಂಟ್ ಟು ಬಿ ವಿತ್ ದೆಮ್. ಅದಕ್ಕೆ ಸ್ಪೋರ್ಟ್ಸ್ ಕೂಟ ಕರೆದ್ರೆ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಲಕ್ಕಿಲಿ 1997 ಸ್ಪೋರ್ಟ್ಸ್ ಕೂಟ ಕಾಲ್ಫಾರ್ ಮಾಡಿದ್ರು. ಆಲ್ ಇಂಡಿಯಾದಲ್ಲಿ 5 ಪ್ಲೇಯರ್ಸು, ಯಾರು ಗೆಲ್ತಾರೆ ಜಾಬ್. ಕರ್ನಾಟಕದಲ್ಲಿ ನಾನು ಎಲ್ಲರಿಗೂ ಹೊಡೆದ್ಬಿಟ್ಟು ನಾನು ಐ ಟುಕ್ ದ ಜಾಬ್. ಇಷ್ಟು ವರ್ಷ ಪಾಲಿಟಿಕ್ಸ್ ಕಡೆ ಏನೋ ಪ್ರೆಷರ್ಸ್, ನಾವು ಸ್ಪೋರ್ಟ್ಸ್ ಕಡೆಯಿಂದ ಹೋದ್ರೆ ಪ್ರೆಷರ್ ಬಂದೇ ಬರುತ್ತೆ. ಬೆಸ್ಟ್ ಪಾರ್ಟ್ ಟೇಬಲ್ ಟೆನ್ನಿಸು ಅಥವಾ ರ್ಯಾಕೆಟ್ ಸ್ಪೋರ್ಟ್ಸು ಅಥವಾ ಇಂಡಿವಿಜುವಲ್ ಗೇಮ್ ಏನಿದೆ ಅಂದರೆ ನಿಮಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಟೈಮ್ ಇಲ್ಲ, ನಿಮಗೆ ಚಾನ್ಸೇ ಕೊಡಲ್ಲ. ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್. ನೀವು ಇಂಡಿವಿಜುವಲ್ ಗೇಮಲ್ಲಿ ನೀನು ಆಡೋ ನೀನು ಗೆದ್ರೆ ನಿಮ್ಮ ಜಾಬು, ನೀನು ಆಡೋ ನೀನು ಗೆದ್ರೆ ನೀನು ಟೀಮು.
ಹಂಗಿರುತ್ತೆ. ಬಟ್ ಪಾಲಿಟಿಕ್ಸ್ ಹಿಡಿಯುತ್ತೆ, ಎಲ್ಲಿ ಹಿಡಿಯುತ್ತೆ ಅಂದರೆ ಟೂರ್ನಮೆಂಟ್ ಮಾಡೋ ಟೈಮಲ್ಲಿ ಡ್ರಾಸಲ್ಲಿ ಹಾಕ್ತಾರಲ್ಲ, ಯಾರ ಮೇಲೆ ಯಾರು ಆಡಬೇಕು ಯಾರ ಮೇಲೆ ಯಾರು ಆಡಬೇಕು ಅಂತ ಅವಾಗ ಮಾಡ್ತಾರೆ. ಬಟ್ ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸ್ತೀವಿ, ನಾವು ನಮ್ಮ ಮಕ್ಕಳಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಕಲಿಸ್ತೀವಿ. ಸಿ ಈಗ ನಮ್ಮದು ನಾನು ಹೋದೆ ಸರ್ ಟೂರ್ನಮೆಂಟಲ್ಲಿ ಆಫ್ ಸ್ಟೇಟ್ ನಂಬರ್ 1 ಮೇಲೆ ಹಾಕ್ತಾ ಇದ್ದಾರೆ, ಗೆಲ್ತಾರೆ, ಸೋಲ್ತಾ ಇದ್ದೀನಿ ಅಂತ ಬರ್ತದೆ. ನೀನು ಹಂಗೆ ಅಂದ್ಕೊಂಡು ಕೂತ್ಕೊಂಡ್ರೆ ನೀನು ಗೆಲ್ಲಕ್ಕಾಗಲ್ಲ. ನೀನು ಯಾವಾಗ ಅವನ ಹೊಡಿಬೇಕು, ಅವನ ಹೊಡೆಯೋಕೆ ಹೇಗೆ ನಾನು ಪ್ಲ್ಯಾನ್ ಮಾಡಬೇಕು, ಹೌ ಟು ಮೇಕ್ ಒನ್ ಇದು ಅವನ ಸ್ಟ್ರಾಟಜಿ ಮಾಡಬೇಕು ನಾವು. ವೆನ್ ಒನ್ ಈ ಚಾಂಪಿಯನ್ ವಿಲ್ ಗ್ರೋ ವೆನ್ ಹಿ ಬೀಟ್ಸ್ ಒನ್ ಚಾಂಪಿಯನ್. ಒಬ್ಬ ಚಾಂಪಿಯನ್ ಹುಟ್ಟಬೇಕಾದ್ರೆ ಇನ್ನೊಬ್ಬ ಚಾಂಪಿಯನ್ ಸೋತ ಮೇಲೆ ಒಬ್ಬ ಚಾಂಪಿಯನ್ ಹುಡ್ತಾನೆ. ನೀನು ಸ್ಟೇಟ್ ಟೀಮಲ್ಲಿ ಬರಬೇಕಾದ್ರೆ ಸ್ಟೇಟ್ ಪ್ಲೇಯರ್ನ ಹೊಡಲೇಬೇಕು, 1 ಅವರ್ ಅದರ ಡೇ. ಆಗ ಟಾಪ್ ಪ್ಲೇಯರ್ಸ್ ಇರ್ತಾರೆ, ನೀನು 7 and 8 ಇರ್ತೀಯ. ನಿಮಗೆ ಟಾಪ್ 4 ಬರಬೇಕಾದ್ರೆ ಒನ್ ಆಫ್ ದ ಟಾಪ್ 4 ಪ್ಲೇಯರ್ಸ್ಗೆ ನೀನು ಯು ಹ್ಯಾವ್ ಟು ಡಿಫೀಟ್ ದೆಮ್. ಸಿ ನಾನು ಒಬ್ಬೇ ಬರ್ತಾನೆ, ಟಾಪ್ 4 ಸಿಗ್ತಾನೆ, ಟಾಪ್ 2 ಸಿಗ್ತಾನೆ, 2 ಸೆಕೆಂಡ್ ಪ್ಲೇಯರ್ ಸಿಗ್ತಾನೆ, ನನಗೆ ಥರ್ಡ್ ಪ್ಲೇಯರ್ ಆಗುತ್ತೆ. ವರ್ಕ್ ವೆರಿ ಹಾರ್ಡ್. ಸೊ ಇಂಡಿವಿಜುವಲ್ ಗೇಮಲ್ಲಿ ಏನಾಗುತ್ತೆ, ನಿಮ್ಮ ಎಫರ್ಟ್ ಮೇಲೆ ನಿಮಗೆ ರಿಸಲ್ಟ್ ಇದೆ. ಗ್ರೂಪಲ್ಲಿ ಏನಾಗುತ್ತೆ, ವಾಟ್ ಆಫ್ ಪಾಲಿಟಿಕ್ಸ್. ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಯಾವಾಗ ಇನ್ಫ್ಲೂಯೆನ್ಸ್, ಯಾವುದೋ ಪಾಲಿಟಿಷಿಯನ್ಸು ಯಾವಾಗ ಹಿಡ್ಕೊಂಡು 16th ಪ್ಲೇಯರ್ ಹಾಕಿ ತಳ್ಳಿಬಿಟ್ಟು ಟ್ರಾಫಿ ಕೊಡ್ತಾರೆ, ಸರ್ಟಿಫಿಕೇಟ್. ಬಟ್ ಅವ್ರು ಸಭೆ ಆಗಲ್ಲ, ಅಂತೆ ಆಗಲ್ಲ. ಸಿ ಟ್ಯಾಲೆಂಟೇ ಹೌದು. ನಮ್ಗೆ ಇದೇ ಬೇರೆ, ಕನ್ನಡನೇ ಬೇರೆ, ವಜ್ರನೇ ಬೇರೆ. ಅದು ನೀವು ಎಷ್ಟೇ ಮಾಡಿ ಅದು ವಜ್ರ ಶೈನ್ ಆಗುತ್ತೆ. ಸೊ ನೀವು ಅದನ್ನು ಇಟ್ಕೊಂಡು ಆ ಥರ ವರ್ಕ್ ಮಾಡಿದ್ರೆ ನೀವು ಐ ಡೋಂಟ್ ಥಿಂಕ್ ಈ ಪಾಲಿಟಿಕ್ಸ್ ಎಷ್ಟು ಸಲ ಮಾಡ್ತಾರೆ. 1 ಸರಿ ಮಾಡ್ಬೋದು, 2 ಸರಿ ಮಾಡ್ಬೋದು, ಈ ನೀವು 3ನೇ ಸರಿ ನೀನು ಇವು ವೆರಿ ಪ್ಲೇ ವೆರಿ ವೆಲ್ ಅಲ್ಲ. ಹಂಗೆ ಆಯ್ತು, ಅಷ್ಟು ಹಂಗೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಬೋದು. ಓಕೆ ಸಿ ಈಸ್ ನೌ ಪ್ಲೇಯಿಂಗ್ ಸೋ ಗುಡ್. ನೆಕ್ಸ್ಟ್ ಲೆವೆಲ್ಲಿ ಎಲ್ಲ ಟೂರ್ನಮೆಂಟಲ್ಲಿ ಫೈನಲ್ಸ್ ವಿನ್ನರು ಇದ್ದಾರೆ ಅಂತಿದ್ದಲ್ಲಿ ವಿ ಹ್ಯಾವ್ ಟು ಟೇಕ್ ಪಾಯಿಂಟ್ ವೈಸ್. ನೀನು ಇವತ್ತು ಹೈ ಇದ್ರೆ ಪಾಯಿಂಟ್ ವೈಸ್ ಓಪನ್ ಆಗಿರುತ್ತೆ. ಇವಾಗೆಲ್ಲ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ಹೌದು, ಎಲ್ಲ ಎಲೆಕ್ಟ್ರಾನಿಕ್ಸ್ ಓಪನ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಎಲ್ಲ ಅವೈಲೇಬಲ್ ಇನ್ ವೆಬ್ಸೈಟ್. ಎವ್ರಿಥಿಂಗ್ ಇಸ್ ವೆಲ್. ಹೀಗಾಗಿ ಸೀಸನ್ ಥಿಂಗ್ ಇಂಡಿಯಾ ಸ್ವಲ್ಪ ದಿವಸ ಈ ಕಡೆ ದೊಡ್ಡ ಇಶ್ಯೂ ಆಗಬೇಕು, ನೋಡು ಅದು ಏನೋ ಪ್ರಾಬ್ಲಮ್ ಆಗಿತ್ತು. ನಾವು ಸೀಸ್ ಕಂಬ್ಯಾಕ್ ವೆರಿ ಗುಡ್, ವೆರಿ ಗುಡ್. ನೀವು ಯೂನಿವರ್ಸಿಟಿಗಿಂತ ಬರೋಕ್ಕಿಂತ ಮೊದಲು ವೆನ್ ಯುವರ್ ಇನ್ ಕಾಲೇಜ್ ಸ್ಕೂಲ್ ಡೇಸ್ ಇಟ್ಸ್ ಸೋ ಗುಡ್. ಬಟ್ ಯೂನಿವರ್ಸಿಟಿ ಕಾಲೇಜ್ ಹತ್ತಿದ ತಕ್ಷಣ, ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ವೈ ಯುವರ್ ಪರ್ಫಾರ್ಮೆನ್ಸ್ ಗೋಯಿಂಗ್ ಬಿಕಾಸ್ ಆಫ್ ಫೋಕಸ್, ನಿಮ್ಮ ಡಿಸ್ಟ್ರಾಕ್ಷನ್, ನಿಮ್ದು ಇದಿರೋದಿಲ್ಲ ನಿಮಗೆ ಮೈಂಡ್ ಸೆಟ್. ಬಿಕಾಸ್ ಓಪನ್ ಎನ್ವೈರನ್ಮೆಂಟಲ್ಲಿ ಬಂದ್ಬಿಡ್ತೀರಾ. ಮಗಳು ಸರಿ, ಹುಡುಗ ಹುಡುಗಿ, ಕೋ ಎಜುಕೇಷನ್, ಅಲ್ಲಿ ಯಾರು ಕಂಟ್ರೋಲ್ ಇಲ್ಲ. ಪ್ರಿನ್ಸಿಪಾಲ್ ಏನಲ್ಲ, ಟೀಚರ್ಗಳೇನಲ್ಲ. ಅದೇ ಸ್ಕೂಲಲ್ಲಿ ಏನಾಗುತ್ತೆ, ಯು ಆರ್ ಅಂಡರ್ ಒನ್ ಕಂಪೌಂಡ್. ನೀವು ಇದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಇದೇ ಹುಡುಗಿ, ಇದೇ ಹುಡುಗ, ಹಿಂಗೆ ಅಂತ ಗೊತ್ತಿರ್ತದೆ. ಸ್ವಲ್ಪ ಆಡ್ತೀರಾ, ಇದನ್ನ ರಿಸ್ಪೆಕ್ಟ್ ಕೊಡ್ತೀರಾ, ಇದು ನಡೀತಾ ಇದೆ. ಇವಾಗೆಲ್ಲ ಚೇಂಜ್ ಆಗಿದೆ. ಬಟ್ ಸ್ಟಿಲ್ ಸ್ಕೂಲಲ್ಲಿ ಇರೋದು ಎನ್ವೈರನ್ಮೆಂಟೇ ಬೇರೆ, ಕಾಲೇಜಲ್ಲಿ ಇರೋ ಎನ್ವೈರನ್ಮೆಂಟ್. ಕಾಲೇಜಲ್ಲಿ ಯಾರು ಕಂಟ್ರೋಲು, ಯಾರು ಕಂಟ್ರೋಲ್ ಇಲ್ಲ ಅಲ್ಲಿ. ಸೊ ಹಿಂಗಾಗಿ ನಿಮಗೆ ಯು ವಿಲ್ ಫಾರ್ಗೆಟ್ ಯುವರ್ ಒರಿಜಿನಲ್ ಪಾತ್. ನೀವು ಮುಂಚೆ ಬಂದಿರ್ತೀರಲ್ಲ, ಅಚೀವ್ಮೆಂಟ್ ಮಾಡಿ. ಹೌದು, ಸಡನ್ನಾಗಿ ಯಾವುದೋ ಒಂದು ಹುಡುಗಿ, ಯಾವುದೋ ಒಂದು ಏನೋ ಏನೋ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆದ ತಕ್ಷಣ ಯು ಜಸ್ಟ್ ಫಾರ್ಗೆಟ್ ಇಟ್. ಹಳೆದ ಮರ್ತೋಗ್ತಾರೆ, ಹೋಗ್ಬಿಡ್ತೀವಿ ನಿಮ್ಮ ಅಚೀವ್ಮೆಂಟು, ನಿಮ್ಮ ಪರ್ಫಾರ್ಮೆನ್ಸ್. ಅವಾಗ ನಿಮ್ಗೆ ಗೊತ್ತೂ ಆಗಲ್ಲ, ಯು ಡೋಂಟ್ ನೋ ಎಕ್ಸಾಕ್ಟ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಇಫ್ ಯಾರೋ ಒಬ್ಬರು ಮೆಂಟರ್ ಬಂದು ನಿಮ್ಗೆ ಹೇಳಿ ಮೂಡು ಫ್ರೆಶ್ ಆಗಿ ಮತ್ತೆ ವಾಪಸ್ ಬರೋದು ತುಂಬ ರೇರು. ಬಂದವ್ರು ಮತ್ತೆ ಒಳ್ಳೆ ಪ್ಲೇಯರ್ ಆಗಿದ್ದು ಇದೆ. ಬಾಲ್ ಬಂತಂದ್ರೆ ಅದನ್ನ ರಿಫ್ಲೆಕ್ಷನ್ ಕ್ವಿಕ್ ಆಗಿ ಆಡಬೇಕು ಅಂತ ಬರುತ್ತಲ್ಲ, ಅದೇ ಸೇಮ್ ಅಲ್ಲಿ ಅಪ್ಲೈ ಆಗ್ತದೆ. ಅಪ್ಲೈ ಕ್ವಿಕ್ ರಿಫ್ಲೆಕ್ಷನ್ ಇರುತ್ತೆ. ಬಾಲ್ ಈಸ್ ಗೋಯಿಂಗ್ ಫಾಸ್ಟ್. ಕ್ವಶನ್ ಪೇಪರ್ ಕ್ವಶನ್ ಆದ ತಕ್ಷಣ ಚಕ್ಕಂತ ನೀವು ಓದಿದ್ದಕ್ಕೆ ಇದಕ್ಕೆ ಡಿಸ್ಟೇಟ್ ಕ್ವಶನ್ ಮಾಡಿದ್ರು, ದ ಕ್ವಶನ್ ಇಸ್ ಡಿಸ್ಟೇಟ್ ಆಲ್ಸೋ, ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ಇಟ್ ಇಸ್ ಕನೆಕ್ಟೆಡ್ ದಟ್ ಆನ್ಸರ್.